ಸರಿ, ಅಡ್ಡಂಡ ಕಾರ್ಯಪ್ಪ ಸರ್ ಕೂಡ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರು ಒಂದಷ್ಟು ಇತಿಹಾಸದ ಪುಟಗಳನ್ನ ಕೆದಕಿ ನೆಹರು ಅವರು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಬರೆದ ಪತ್ರವನ್ನ ಉಲ್ಲೇಖ ಮಾಡಿದ್ರು. ಅದರಲ್ಲಿ ಈ ವಂದೇ ಮಾತರಂ ಅನ್ನ ಇಡೀ ದೇಶದ ಗೀತೆಯಾಗಿ ಒಪ್ಪಲಿಕ್ಕೆ ಕಷ್ಟ ಯಾಕೆ ಅಂತಂದ್ರೆ ನಾನು ಅದೇ ಲೈನ್ ಓದ್ಬಿಡ್ತೀನಿ. ಇಟ್ ಡಸ್ ಸೀಮ್ ದಟ್ ದಿಸ್ ಬ್ಯಾಕ್ ಗ್ರೌಂಡ್ ಈಸ್ ಲೈಕ್ಲಿ ಟು ಇರಿಟೇಟ್ ದ ಮುಸ್ಲಿಮ್ಸ್. ಇದು ಸುಭಾಷ್ ಚಂದ್ರ ಬೋಸ್ ಅವರಿಗೆ ನೆಹರು ಅವರು ಬರೆದ ಪತ್ರ. ಆ ಪತ್ರವನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಉಲ್ಲೇಖ ಮಾಡಿದ್ದಾರೆ. ಅದರಿಂದ ಕೌಂಟರ್ ಅನ್ನೋ ರೀತಿಯಲ್ಲಿ ಅಡ್ಡಣ್ಣ ಸರ್ ಇದೇ ಸಾಲುಗಳ ಕೆಳಗಿರುವ ಸಾಲುಗಳನ್ನ ಉಲ್ಲೇಖ ಮಾಡಿ ಪ್ರಿಯಾಂಕಾ ವಾದ್ರಾ ಅವರು ಹೇಳ್ತಾರೆ, ಅರೆ ಈ ವಂದೇ ಮಾತರಂ ಆಗಿನ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಹುತೇಕ ಈ ಕಮ್ಯುನಿಸ್ಟ್ಗಳು ಬಳಸ್ತಾ ಇದ್ರು. ಕಮ್ಯುನಿಸ್ಟ್ಗಳ ದಂಗೆಯಲ್ಲಿ ಪ್ರತಿಭಟನೆಗಳಲ್ಲಿ ಹೆಚ್ಚಾಗಿ ಬಳಸಲಾಗ್ತಾ ಇತ್ತು. ಆದ್ರೆ ನೋ ಡೌಟ್ ಕೆಲ ಸ್ವತಂತ್ರ ಹೋರಾಟಗಾರರು ಬಳಸ್ತಾ ಇದ್ದಾರೆ. ಹಾಗಾಗಿ ನಾವು ಇದ್ರ ಬಗ್ಗೆ ಕೂಲಂಕುಷವಾಗಿ ಒಂದು ತನಿಖೆಯನ್ನ ಮಾಡಿ ಅದ್ರ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹಿಸಿ ನಂತರದಲ್ಲಿ ನಿರ್ಧಾರ ಮಾಡೋಣ ಅಂತ ಹೇಳಿ ನೆಹರು ಅವರು ಬರೆದಿದ್ದಾರೆ. ಇದನ್ನ ಡೆಲಿಬರೇಟ್ ಆಗಿ ಮೋದಿ ಅವರು ಹೈಡ್ ಮಾಡ್ತಿದ್ದಾರೆ ಅನ್ನೋ ಆರೋಪ. ನಾವು ಇವಾಗ ಯಾರ ನಿಜ ಅಂತ ಭಾವಿಸೋದು, ಮೋದಿ ಅವರದ್ದ, ಪ್ರಿಯಾಂಕಾ ವಾದ್ರಾ ಅವರದ್ದ? ನೋಡಿ, ನಾವು ಸತ್ಯದ ಇತಿಹಾಸವನ್ನ ನಂಬಬೇಕು. ಯಾಕೆಂದ್ರೆ ನರೇಂದ್ರ ಮೋದಿ ಅವರು ಸತ್ಯದ ಇತಿಹಾಸವನ್ನ ಯಾವಾಗ ಪ್ರಸ್ತಾಪಿಸ್ತಾರೋ ಆಗೆಲ್ಲ ಇವರಿಗೆ ಇರಿಟೇಟ್ ಆಗುತ್ತೆ. 1882ರಲ್ಲಿ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರು ಈ ಗೀತೆಯನ್ನ ಅವರ ಆನಂದ ಮಠ ಅಂತ ಹೇಳುವ ಕಾದಂಬರಿಯ ಮೂಲಕ ಇದರ ತರ್ತಾರೆ. 1896ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಇದನ್ನು ಮೊದಲು ಹಾಡಲಾಗುತ್ತೆ. ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ 1896ರಲ್ಲಿ 1950ರಲ್ಲಿ ಇದನ್ನು ರಾಷ್ಟ್ರೀಯ ಗೀತೆ ಅಂತ ಮಾನ್ಯ ಮಾಡಲಾಗುತ್ತೆ. ಇದು ಇತಿಹಾಸ. ಆದರೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಈ ಪಶ್ಚಿಮ ಬಂಗಾಳ ಅಂತ ಹೇಳುವ ಒಂದು ಪ್ರದೇಶ ಇದೆಯಲ್ಲ, ಸುಭಾಷ್ ಚಂದ್ರ ಬೋಸ್ ಜನ್ಮ ಕೊಟ್ಟ ಜಾಗ, ಈ ಜಾಗದಲ್ಲಿ ಅನೇಕ ಕ್ರಾಂತಿಕಾರಿಗಳನ್ನ, ರಾಷ್ಟ್ರಭಕ್ತರನ್ನ ಈ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿದೆ. ಆ ಸ್ಥಳದಿಂದಲೇ ಬಂಕಿಂ ಚಂದ್ರರವರು ಈ ಗೀತೆಗೆ ಕಾರಣರಾದರು. ಅನೇಕ ನಮ್ಮ 23, 24, 25, 26 ವಯಸ್ಸಿನ ಹುಡುಗರು, ಅದಕ್ಕಿಂತ ಕೆಳಗಿನ ವಯಸ್ಸಿನ ಹುಡುಗರು ಈ ಒಂದೇ ಮಾತರಂ ಗೀತೆಯನ್ನು ಹಾಡುತ್ತಾ ಇವರು ನೇಣಿಗೆ ಕೊರಳೊಡ್ಡಿದ್ದನ್ನ ನಮ್ಮ ಇತಿಹಾಸ ನಮಗೆ ನೆನಪಿಸುತ್ತದೆ. ಆ ಹಾಡಿನಲ್ಲಿರುವುದೇನು? ಭಾರತ ಮಾತೆಯನ್ನು ನಾನು ನಮಸ್ಕರಿಸುತ್ತೇನೆ. ಆ ಭಾರತ ಮಾತೆಯ ಮಡಿಲಲ್ಲಿರುವ ಎಲ್ಲ ಬೆಟ್ಟ ಗುಡ್ಡ ವನ್ಯ ಜೀವಿಗಳನ್ನು ನಾನು ನಮಸ್ಕರಿಸುತ್ತೇನೆ. ಪಶು ಪಕ್ಷಿಗಳನ್ನು ನಮಸ್ಕರಿಸುತ್ತೇನೆ. ಆಕೆ ಧಾರಿಣಿ, ಆಕೆ ಲಕ್ಷ್ಮಿ, ಆಕೆ ದುರ್ಗೆ, ಆಕೆಯ 10 ಕೈಗಳಲ್ಲಿರುವಂತಹ ಅನೇಕ ಶಸ್ತ್ರಗಳು ನಮ್ಮನ್ನು ರಕ್ಷಿಸಲಿಕ್ಕಾಗಿ, ಶತ್ರುಗಳ ಸಂಹಾರಕ್ಕಾಗಿ. ನೋಡಿ, ನಾನು ನೆನಪು ಮಾಡಿಕೊಡ್ತೇನೆ, ಕಾಂಗ್ರೆಸ್ ಅಧಿವೇಶನದಲ್ಲಿ ಪ್ರತಿ ವರ್ಷ ಒಬ್ಬೊಬ್ಬರ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗುತ್ತೆ. ಅದೇ ತರ ಒಬ್ರು ಮುಸಲ್ಮಾನರನ್ನ ಅಧ್ಯಕ್ಷರಾಗಿ ಮಾಡಲಾಗಿತ್ತು. ಯಾಕಂದ್ರೆ ಈ ಭಾರತ ಅಂತ ಹೇಳೋದು, ಈ ಹಿಂದೂ ಧರ್ಮ ಅಂತ ಹೇಳೋದು ಎಲ್ಲವನ್ನು ಒಳಗೊಂಡಿದೆ. ಏಕೋಪಾಸಕರನ್ನು ನಾವು ಪ್ರೀತಿಸ್ತೀವಿ, ಒಂದೇ ದೇವತೆಯನ್ನು ಆರಾಧಿಸುವವರನ್ನು ನಾವು ಗೌರವಿಸ್ತೀವಿ, ಹಾಗೆ 300 ಕೋಟಿ ದೇವರನ್ನು ಆರಾಧಿಸುವವರನ್ನು ಗೌರವಿಸುವ, ಎಲ್ಲರನ್ನು ಅಪ್ಪಿಕೊಳ್ಳುವ, ಎಲ್ಲರನ್ನು ತಬ್ಬಿಕೊಳ್ಳುವ ಈ ಧರ್ಮದಲ್ಲಿ, ಈ ದೇಶದಲ್ಲಿ ಎಲ್ಲರೂ ಸುಖದಿಂದ ನೆಮ್ಮದಿಯಿಂದ ಹಿಂದೂಗಳಿಂದ ಚೆನ್ನಾಗಿ ಬದುಕುತ್ತಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಹಾಡು ಇದೆಯಲ್ಲ, ಈ ಹಾಡಿಗೆ ಒಬ್ಬ ಕಾಂಗ್ರೆಸ್ಸಿನ ಮುಸಲ್ಮಾನ ಅಧ್ಯಕ್ಷ ಆಗಿದ್ದವರು ಮೊದಲ ಬಾರಿಗೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದರು. ಆಗ ಕಾಂಗ್ರೆಸ್ ದಿಗಿಲುಗೊಂಡಿದ್ದು. ಮುಸ್ಲಿಮರ ತುಷ್ಟೀಕರಣವನ್ನೇ ತನ್ನ ಬಂಡವಾಳನಾಗಿ ಮಾಡಿಕೊಂಡು ಬಂದಿರುವ ಕಾಂಗ್ರೆಸ್ಸಿಗೆ ಈ ಹಾಡು ಅವರಿಗೆ ಇಷ್ಟದ ಹಾಡಾಗಲಿಲ್ಲ. ಜವಾಹರಲಾಲ್ ನೆಹರು ಅವರಿಗೆ ಇದು ಗೊತ್ತಾಯಿತು. ಅವರು ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಇದ್ರಲ್ಲ, ಸುಭಾಷ್ ಚಂದ್ರ ಬೋಸ್ ಅವರು ಇದ್ರಲ್ಲ. ಸುಭಾಷ್ ಚಂದ್ರ ಬೋಸ್ ಅವರು ವೆಸ್ಟ್ ಬೆಂಗಾಳದಿಂದ ಬಂದವರು. ಒಬ್ಬ ಮುಸ್ಲಿಂ ಅಧ್ಯಕ್ಷ ಈ ತರದ ತಕರಾರು ಎತ್ತಿದಾಗ, ಮತ್ತೆ ಈ ಹಾಡನ್ನು ಹಾಡಬಾರದು ಅಂತ ಹೇಳಿ ಅವರು ಅಧ್ಯಕ್ಷ ಪೀಠದಿಂದ ಘೋಷಣೆ ಮಾಡಿದಾಗ, ಯಾರು ಹಾಡಲಿಕ್ಕೆ ನೇಮಕಗೊಂಡಿದ್ದರೋ ಅವರು ಹಠ ಬಿಡದೆ ಹಾಡನ್ನು ಹಾಡಿಯೇ ಹಾಡಿದರು. ಆಗ ಅಧ್ಯಕ್ಷರು ಬಹಿಷ್ಕರಿಸಿ ಹೋದರು. ಇದು ಕಾಂಗ್ರೆಸ್ಸಿನ ಅಧಿವೇಶನಗಳ ಇತಿಹಾಸದಲ್ಲಿದೆ. ಇದನ್ನು ನಾನು ಇನಾಮ್ದಾರ್ ಅವರು ಬರೆದಿರುವ ಇದಕ್ಕೊಂದು ತಕರಾರಿದೆ. ಅದಕ್ಕೆ ಹೋಗೋಕ್ ಮುಂಚೆ ಸುರಭಿ ಅವ್ರು ನನ್ನನ್ನು ಕರೆಕ್ಟ್ ಮಾಡಿದ್ರು. ಇದರಲ್ಲಿ ನಾನು ಕಮ್ಯುನಿಸ್ಟ್ಗಳು ಅಂತ ಹೇಳಿ ತಪ್ಪಾಗಿ ಓದ್ಬಿಟ್ಟೆ. ಕಮ್ಯುನಾಲಿಸ್ ಅಂತ ಹೇಳಿ ಉಲ್ಲೇಖ ಇರೋದು ಅಂದ್ರೆ ಯಾರು ಕೋಮುವಾದಿಗಳಿದ್ರು ಅವರು ಪ್ರತ್ಯೇಕವಾಗಿ ಹೆಚ್ಚಾಗಿ ಬಳಸ್ತಾ ಇದ್ದ ಹಾಡಿದು ಅಂತ ಹೇಳಿ.
ಹಿಂಗೆ ಯಾರು ಕೋಮುವಾದಿಗಳಿದ್ರು ಅವರು ಹೆಚ್ಚಾಗಿ ಈ ಹಾಡನ್ನ ವಂದೇ ಮಾತರಮನ್ನ ಪ್ರತಿಭಟನೆಗಳಲ್ಲಿ ಬಳಸ್ತಿದ್ರು ಅಂತ ಹೇಳಿ ಉಲ್ಲೇಖ ಆಗಿರೋದು ಇಲ್ಲಿ ನಿಜವಾದು. ನೋಡಿ, ದೇಶಭಕ್ತರನ್ನೆಲ್ಲ ಕೋಮುವಾದಿಗಳು ಅಂತ ಹೇಳ್ತೀರಿ. ದೇಶಭಕ್ತಿಗಳನ್ನ ಕೋಮುವಾದಿಗಳು ಅಂತ ಕರೀತಾರೆ, ಉಗ್ರಗಾಮಿಗಳನ್ನ ದೇಶಭಕ್ತರು ಅಂತ ಕರೀತಾರೆ. ಯಾರು ಯಾರು ನನ್ನ ದೇಶ, ನನ್ನ ಮಾತೆ, ನನ್ನ ಭಾರತ ಮಾತೆ, ನನ್ನ ತಾಯಿ, ಇದು ಕೋಮುವಾದನ? ಯಾರು ಹೇಳಿದ್ರು ಇದು ಕೋಮುವಾದ ಅಂತ? ಸರಿ, ಕ್ರಾಂತಿಕಾರಿ ಭಗತ್ ಸಿಂಗ್ನನ್ನ ಕೋಮುವಾದಿ ನಾನು ಒಪ್ಪೋದಿಲ್ಲ. ಸರಿ, ಯಾಕಂದ್ರೆ ನಮ್ಮ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಎಂ ಡಿ ಫಾರೂಕ್ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಬಂದೆ ಸರಿ, ಅಡ್ಡಂಡ ಕಾರ್ಯಪ್ಪ ಸರ್ ಕೂಡ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರು ಒಂದಷ್ಟು ಇತಿಹಾಸದ ಪುಟಗಳನ್ನ ಕೆದಕಿ ನೆಹರು ಅವರು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಬರೆದ ಪತ್ರವನ್ನ ಉಲ್ಲೇಖ ಮಾಡಿದ್ರು. ಅದರಲ್ಲಿ ಈ ವಂದೇ ಮಾತರಂ ಅನ್ನ ಇಡೀ ದೇಶದ ಗೀತೆಯಾಗಿ ಒಪ್ಪಲಿಕ್ಕೆ ಕಷ್ಟ ಯಾಕೆ ಅಂತಂದ್ರೆ ನಾನು ಅದೇ ಲೈನ್ ಓದ್ಬಿಡ್ತೀನಿ. ಇಟ್ ಡಸ್ ಸೀಮ್ ದಟ್ ದಿಸ್ ಬ್ಯಾಕ್ ಗ್ರೌಂಡ್ ಈಸ್ ಲೈಕ್ಲಿ ಟು ಇರಿಟೇಟ್ ದ ಮುಸ್ಲಿಮ್ಸ್. ಇದು ಸುಭಾಷ್ ಚಂದ್ರ ಬೋಸ್ ಅವರಿಗೆ ನೆಹರು ಅವರು ಬರೆದ ಪತ್ರ. ಆ ಪತ್ರವನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಉಲ್ಲೇಖ ಮಾಡಿದ್ದಾರೆ. ಅದರಿಂದ ಕೌಂಟರ್ ಅನ್ನೋ ರೀತಿಯಲ್ಲಿ ಅಡ್ಡಣ್ಣ ಸರ್ ಇದೇ ಸಾಲುಗಳ ಕೆಳಗಿರುವ ಸಾಲುಗಳನ್ನ ಉಲ್ಲೇಖ ಮಾಡಿ ಪ್ರಿಯಾಂಕಾ ವಾದ್ರಾ ಅವರು ಹೇಳ್ತಾರೆ, ಅರೆ ಈ ವಂದೇ ಮಾತರಂ ಆಗಿನ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಹುತೇಕ ಈ ಕಮ್ಯುನಿಸ್ಟ್ಗಳು ಬಳಸ್ತಾ ಇದ್ರು. ಕಮ್ಯುನಿಸ್ಟ್ಗಳ ದಂಗೆಯಲ್ಲಿ ಪ್ರತಿಭಟನೆಗಳಲ್ಲಿ ಹೆಚ್ಚಾಗಿ ಬಳಸಲಾಗ್ತಾ ಇತ್ತು. ಆದ್ರೆ ನೋ ಡೌಟ್ ಕೆಲ ಸ್ವತಂತ್ರ ಹೋರಾಟಗಾರರು ಬಳಸ್ತಾ ಇದ್ದಾರೆ. ಹಾಗಾಗಿ ನಾವು ಇದ್ರ ಬಗ್ಗೆ ಕೂಲಂಕುಷವಾಗಿ ಒಂದು ತನಿಖೆಯನ್ನ ಮಾಡಿ ಅದ್ರ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹಿಸಿ ನಂತರದಲ್ಲಿ ನಿರ್ಧಾರ ಮಾಡೋಣ ಅಂತ ಹೇಳಿ ನೆಹರು ಅವರು ಬರೆದಿದ್ದಾರೆ. ಇದನ್ನು ಡೆಲಿಬರೇಟ್ ಆಗಿ ಮೋದಿ ಅವರು ಹೈಡ್ ಮಾಡ್ತಿದ್ದಾರೆ ಅನ್ನೋ ಆರೋಪ. ನಾವಿವಾಗ ಯಾರ ನಿಜ ಅಂತ ಭಾವಿಸೋದು, ಮೋದಿ ಅವರದ್ದ, ಪ್ರಿಯಾಂಕಾ ವಾದ್ರಾ ಅವರದ್ದ? ನೋಡಿ, ನಾವು ಸತ್ಯದ ಇತಿಹಾಸವನ್ನ ನಂಬಬೇಕು. ಯಾಕೆಂದ್ರೆ ನರೇಂದ್ರ ಮೋದಿ ಅವರು ಸತ್ಯದ ಇತಿಹಾಸವನ್ನ ಯಾವಾಗ ಪ್ರಸ್ತಾಪಿಸ್ತಾರೋ ಆಗೆಲ್ಲ ಇವರಿಗೆ ಇರಿಟೇಟ್ ಆಗುತ್ತೆ. 1882ರಲ್ಲಿ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರು ಈ ಗೀತೆಯನ್ನ ಅವರ ಆನಂದ ಮಠ ಅಂತ ಹೇಳುವ ಕಾದಂಬರಿಯ ಮೂಲಕ ಇದರ ತರ್ತಾರೆ. 1896ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಇದನ್ನು ಮೊದಲು ಹಾಡಲಾಗುತ್ತೆ. ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ 1896ರಲ್ಲಿ. 1950ರಲ್ಲಿ ಇದನ್ನು ರಾಷ್ಟ್ರೀಯ ಗೀತೆ ಅಂತ ಮಾನ್ಯ ಮಾಡಲಾಗುತ್ತೆ. ಇದು ಇತಿಹಾಸ. ಆದರೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಈ ಪಶ್ಚಿಮ ಬಂಗಾಳ ಅಂತ ಹೇಳುವ ಒಂದು ಪ್ರದೇಶ ಇದೆಯಲ್ಲ, ಸುಭಾಷ್ ಚಂದ್ರ ಬೋಸ್ಗೆ ಜನ್ಮ ಕೊಟ್ಟ ಜಾಗ, ಈ ಜಾಗದಲ್ಲಿ ಅನೇಕ ಕ್ರಾಂತಿಕಾರಿಗಳನ್ನ, ರಾಷ್ಟ್ರ ಭಕ್ತರನ್ನ ಈ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿದೆ. ಆ ಸ್ಥಳದಿಂದಲೇ ಬಂಕಿಂ ಚಂದ್ರರವರು ಈ ಗೀತೆಗೆ ಕಾರಣರಾದರು. ಅನೇಕ ನಮ್ಮ 23, 24, 25, 26 ವಯಸ್ಸಿನ ಹುಡುಗರು, ಅದಕ್ಕಿಂತ ಕೆಳಗಿನ ವಯಸ್ಸಿನ ಹುಡುಗರು ಈ ವಂದೇ ಮಾತರಂ ಗೀತೆಯನ್ನು ಹಾಡುತ್ತಾ ಇವರು ನೇಣಿಗೆ ಕೊರಳೊಡ್ಡಿದ್ದನ್ನ ನಮ್ಮ ಇತಿಹಾಸ ನಮಗೆ ನೆನಪಿಸುತ್ತದೆ. ಆ ಹಾಡಿನಲ್ಲಿರುವುದೇನು? ಭಾರತ ಮಾತೆಯನ್ನು ನಾನು ನಮಸ್ಕರಿಸುತ್ತೇನೆ. ಆ ಭಾರತ ಮಾತೆಯ ಮಡಿಲಲ್ಲಿರುವ ಎಲ್ಲ ಬೆಟ್ಟ ಗುಡ್ಡ ವನ್ಯ ಜೀವಿಗಳನ್ನು ನಾನು ನಮಸ್ಕರಿಸುತ್ತೇನೆ. ಪಶು ಪಕ್ಷಿಗಳನ್ನು ನಮಸ್ಕರಿಸುತ್ತೇನೆ. ಆಕೆ ಧಾರಿಣಿ, ಆಕೆ ಲಕ್ಷ್ಮಿ, ಆಕೆ ದುರ್ಗೆ, ಆಕೆಯ 10 ಕೈಗಳಲ್ಲಿರುವಂತಹ ಅನೇಕ ಶಸ್ತ್ರಗಳು ನಮ್ಮನ್ನು ರಕ್ಷಿಸಲಿಕ್ಕಾಗಿ, ಶತ್ರುಗಳ ಸಂಹಾರಕ್ಕಾಗಿ. ನೋಡಿ, ನಾನು ನೆನಪು ಮಾಡಿಕೊಡ್ತೇನೆ, ಕಾಂಗ್ರೆಸ್ ಅಧಿವೇಶನದಲ್ಲಿ ಪ್ರತಿ ವರ್ಷ ಒಬ್ಬೊಬ್ಬರ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗುತ್ತೆ. ಅದೇ ತರ ಒಬ್ರು ಮುಸಲ್ಮಾನರನ್ನ ಅಧ್ಯಕ್ಷರಾಗಿ ಮಾಡಲಾಗಿತ್ತು. ಯಾಕಂದ್ರೆ ಈ ಭಾರತ ಅಂತ ಹೇಳೋದು, ಈ ಹಿಂದೂ ಧರ್ಮ ಅಂತ ಹೇಳೋದು ಎಲ್ಲವನ್ನು ಒಳಗೊಂಡಿದೆ. ಏಕೋಪಾಸಕರನ್ನು ನಾವು ಪ್ರೀತಿಸ್ತೀವಿ, ಒಂದೇ ದೇವತೆಯನ್ನು ಆರಾಧಿಸುವವರನ್ನು ನಾವು ಗೌರವಿಸ್ತೀವಿ, ಹಾಗೆ 300 ಕೋಟಿ ದೇವರನ್ನು ಆರಾಧಿಸುವವರನ್ನು ಗೌರವಿಸುವ, ಎಲ್ಲರನ್ನು ಅಪ್ಪಿಕೊಳ್ಳುವ, ಎಲ್ಲರನ್ನು ತಬ್ಬಿಕೊಳ್ಳುವ ಈ ಧರ್ಮದಲ್ಲಿ, ಈ ದೇಶದಲ್ಲಿ ಎಲ್ಲರೂ ಸುಖದಿಂದ ನೆಮ್ಮದಿಯಿಂದ ಹಿಂದೂಗಳಿಂದ ಚೆನ್ನಾಗಿ ಬದುಕುತ್ತಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೇನೆ, ಈ ಹಾಡು ಇದೆಯಲ್ಲ, ಈ ಹಾಡಿಗೆ ಒಬ್ಬ ಕಾಂಗ್ರೆಸ್ಸಿನ ಮುಸಲ್ಮಾನ ಅಧ್ಯಕ್ಷ ಆಗಿದ್ದವರು ಮೊದಲ ಬಾರಿಗೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದರು. ಆಗ ಕಾಂಗ್ರೆಸ್ ದಿಗಿಲುಗೊಂಡಿದ್ದು. ಮುಸ್ಲಿಮರ ತುಷ್ಟೀಕರಣವನ್ನೇ ತನ್ನ ಬಂಡವಾಳನಾಗಿ ಮಾಡಿಕೊಂಡು ಬಂದಿರುವ ಕಾಂಗ್ರೆಸ್ಸಿಗೆ ಈ ಹಾಡು ಅವರಿಗೆ ಇಷ್ಟದ ಹಾಡಾಗಲಿಲ್ಲ. ಜವಾಹರಲಾಲ್ ನೆಹರು ಅವರಿಗೆ ಇದು ಗೊತ್ತಾಯಿತು. ಅವರು ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಇದ್ರಲ್ಲ, ಸುಭಾಷ್ ಚಂದ್ರ ಬೋಸ್ ಅವರು ಇದ್ರಲ್ಲ. ಸುಭಾಷ್ ಚಂದ್ರ ಬೋಸ್ ಅವರು ವೆಸ್ಟ್ ಬೆಂಗಾಳದಿಂದ ಬಂದವರು. ಒಬ್ಬ ಮುಸ್ಲಿಂ ಅಧ್ಯಕ್ಷ ಈ ತರದ ತಕರಾರು ಎತ್ತಿದಾಗ, ಮತ್ತೆ ಈ ಹಾಡನ್ನು ಹಾಡಬಾರದು ಅಂತ ಹೇಳಿ ಅವರು ಅಧ್ಯಕ್ಷ ಪೀಠದಿಂದ ಘೋಷಣೆ ಮಾಡಿದಾಗ, ಯಾರು ಹಾಡಲಿಕ್ಕೆ ನೇಮಕಗೊಂಡಿದ್ದರೋ ಅವರು ಹಠ ಬಿಡದೆ ಹಾಡನ್ನು ಹಾಡಿಯೇ ಹಾಡಿದರು. ಆಗ ಅಧ್ಯಕ್ಷರು ಬಹಿಷ್ಕರಿಸಿ ಹೋದರು. ಇದು
ಕಾಂಗ್ರೆಸ್ಸಿನ ಅಧಿವೇಶನಗಳ ಇತಿಹಾಸದಲ್ಲಿದೆ. ಇದನ್ನು ನಾನು ಇನಾಮ್ದಾರ್ ಅವರು ಬರೆದಿರುವ ಬಟ್ ಇದಕ್ಕೆ ಒಂದು ತಕರಾರಿದೆ ಅಡ್ಡಣ್ಣ ಸರ್, ಇದಕ್ಕೆ ಒಂದು ತಕರಾರಿದೆ ಅಲ್ಲ, ಇದಕ್ಕೊಂದು ತಕರಾರಿದೆ. ಅದಕ್ಕೆ ಹೋಗೋಕ್ ಮುಂಚೆ ಸುರಭಿ ಅವ್ರು ನನ್ನನ್ನು ಕರೆಕ್ಟ್ ಮಾಡಿದ್ರು. ಇದರಲ್ಲಿ ನಾನು ಕಮ್ಯುನಿಸ್ಟ್ಗಳು ಅಂತ ಹೇಳಿ ತಪ್ಪಾಗಿ ಓದ್ಬಿಟ್ಟೆ, ಕಮ್ಯುನಾಲಿಸ್ ಅಂತ ಹೇಳಿ ಉಲ್ಲೇಖ ಇರೋದು. ಅಂದ್ರೆ ಯಾರು ಕೋಮುವಾದಿಗಳಿದ್ರು ಅವರು ಪ್ರತ್ಯೇಕವಾಗಿ ಹೆಚ್ಚಾಗಿ ಬಳಸ್ತಾ ಇದ್ದ ಹಾಡಿದು ಅಂತ ಹೇಳಿ, ಹಿಂಗೆ ಯಾರು ಕೋಮುವಾದಿಗಳಿದ್ರು ಅವರು ಹೆಚ್ಚಾಗಿ ಈ ಹಾಡನ್ನ ವಂದೇ ಮಾತರಮನ್ನ ಪ್ರತಿಭಟನೆಗಳಲ್ಲಿ ಬಳಸ್ತಿದ್ರು ಅಂತ ಹೇಳಿ ಉಲ್ಲೇಖ ಆಗಿರೋದು ಇಲ್ಲಿ ನಿಜವಾದು. ನೋಡಿ, ದೇಶಭಕ್ತರನ್ನೆಲ್ಲ ಕೋಮುವಾದಿಗಳು ಅಂತ ಹೇಳ್ತೀರಿ. ದೇಶಭಕ್ತಿಗಳನ್ನ ಕೋಮುವಾದಿಗಳು ಅಂತ ಕರೀತಾರೆ, ಉಗ್ರಗಾಮಿಗಳನ್ನ ದೇಶಭಕ್ತರು ಅಂತ ಕರೀತಾರೆ. ಯಾರು ನನ್ನ ದೇಶ, ನನ್ನ ಮಾತೆ, ನನ್ನ ಭಾರತ ಮಾತೆ, ನನ್ನ ತಾಯಿ, ಇದು ಕೋಮುವಾದನ? ಯಾರು ಹೇಳಿದ್ದು ಇದು ಕೋಮುವಾದ ಅಂತ? ಸರಿ, ಕ್ರಾಂತಿಕಾರಿ ಭಗತ್ ಸಿಂಗ್ನನ್ನ ಕೋಮುವಾದಿ ನಾನು ಒಪ್ಪೋದಿಲ್ಲ. ಸರಿ, ಯಾಕಂದ್ರೆ ನಮ್ಮ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಎಂ ಬಿ ಫಾರೂಕ್ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಬಂದೆ